ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಣೆ. ಯೇಸುವಿನ ಸಂದೇಶ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್. ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿ ಜನ್ಮದಿನ ರಕ್ತದಾನ ಶಿಬಿರ. ಅಜಾತಶತ್ರು ವಾಜಪೇಯಿ ರಾಜಕೀಯ ಪ್ರೇರಣೆ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕೇಂದ್ರ ಬಿಜೆಪಿ ಸರ್ಕಾರದಿಂದ ಮನುವಾದಿ ಸಂವಿಧಾನ ವಿರೋಧಿ ಧೋರಣೆ. ಜನವರಿ 1ರಂದು ಪ್ರತಿಭಟನೆ. ಎಂಆರ್ ಭೇರಿ. ಕಮಲಾಪುರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಶತಾಯುಷಿ ಚಾಲನೆ. ಈಗ ವಾರ್ತೆಗಳ ವಿವರ. ಜಿಲ್ಲೆಯಾದ್ಯಂತವಾಗಿ ಯೇಸು ಕ್ರಿಸ್ತನ ಜನ್ಮದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಧರ್ಮಗುರುಗಳು ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಮಾರ್ಗದರ್ಶನ ನೀಡಿದರು. ಫಾದರ್ ಸಿಮೋನ್ ಆಶೀರ್ವಚನ ನೀಡಿ ತಾವು ಯೇಸುವಿನ ಕೃಪೆಗೆ ಪಾತ್ರರಾಗುವಂತಹ ಕೆಲಸಗಳನ್ನು ಮಾಡಬೇಕು. ಯೇಸು ಕ್ಷಮೆಯ ಸಂದೇಶ ನೀಡಿದ್ದು ಆತನ ಮಾರ್ಗದಲ್ಲಿ ನಡೆಯುವ ಮೂಲಕ ಎಲ್ಲರೂ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದರು. ಶಾಂತಿ, ಅಹಿಂಸೆ, ಪ್ರೀತಿ ಹಾಗೂ ತ್ಯಾಗದ ಸಂದೇಶ ಸಾರಿದ ಸಂತ ಯೇಸುವನ್ನು ಎಲ್ಲರೂ ಪೂಜಿಸುವ ಮೂಲಕ ಸ್ಮರಿಸಿದರು. ಮಹಾಜನ ಮಹಾಸಮೂಹ ದೇವರು ಕರೆಸಿಕೊಟ್ಟಂತ ಗೊತ್ತಿಲ್ಲ. ಲೌಕಿಕವಾಗಿ ಆಲೋಚನೆ ಮಾಡ್ತಾ ಇದೀಯ ನೀನು. ಲೌಕಿಕವಾಗಿ ನೀನು ಎಲ್ಲ ಸಮಾಜವನ್ನು ಸಂಪ್ರದಾಯವನ್ನು ನೋಡ್ತಾ ಇದೀಯ ನೀನು. ಆ ಸಮಾಜವನ್ನೇ ಆ ಯೇಸು ಪವಿತ್ರ ಹಬ್ಬ ಬರ್ತಾರ. ಆ ಒಂದು ದೇವದೂತರಿಂದ ಪ್ರಿಯ ವಿಶ್ವಾಸಿಗಳೇ ನೋಡ್ತೇವೆ. ಬೇಕು ಸ್ವೀಕರಿಸಲಾರದೆ ಇರುವಂತ ಸನ್ನಿವೇಶ. ಇಬ್ಬರು ಆ ಒಂದು ಸ್ಥಿತಿಯನ್ನು ನೋಡುವಾಗ ಅದು ಭಯಂಕರವಾದ ಸ್ಥಿತಿ ಅನ್ನು ಕೇಳ್ತಾರೆ. ತಾವೊಂದು ದೇವರ ಮಾತನ್ನು ಕೇಳ್ತಾರೆ. ಆದ್ರೆ ವಿಶ್ವಾಸಗಳೇ, ಕ್ರೈಸ್ತರಂತ ನೀವು ಅನೇಕ ಸಂದರ್ಭದಲ್ಲಿ ಇಂತಹ ಶೋಧನೆಗಳು ಬಂದಾಗ ಆ ಮಾತನ್ನು ಕೇಳುವಂತರಾಗಿದ್ದೀರಿ. ದೇವರ ಮಾತನ್ನು ಇಲ್ಲ ಸೈತನ ಮಾತನ್ನು ಸೈತರಾಗಿದ್ದೀರಿ. ಒಂದ್ಸಲ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಂಡು ನೋಡ್ರಿ. ಎರಡನೇ ಅಂಶ, ಗ್ರೇಟ್ ಜಾಯ್ ಗಾಡ್ ಹ್ಯಾಸ್ ಸೆಂಟ್ ಹ್ಯಾಪಿನೆಸ್. ಸಂತೋಷ, ಎಲ್ಲರೂ ಸಂತೋಷವಾಗಿರಬೇಕು. ಬೇಕಾಗಿರುವಂತ ಜೀವನ ಪ್ರಿಯ ವಿಶ್ವಾಸ, ಖುಷಿ. ಈ ಖುಷಿ ಅಲ್ಲ, ಆತನ ಕಳಿಸಿಕೊಟ್ಟಂತ ಖುಷಿ ಅದಲ್ಲ. ಲೂಕನು ಬರೆದ ಸುವಾರ್ತೆ. ವಿಶ್ವಾಸಿಗಳೇ, the angel said to them, do not be afraid, I bring you that will be for the all people. ಎಲ್ಲಾ ಮಾನವರಿಗೆ. ಪ್ರತಿದಿನ ಕ್ರಿಸ್ಮಸ್ ದಿನ ಮಾತ್ರವಲ್ಲ, ಪ್ರತಿದಿನ ನಿನ್ನ ನೆರೆಯವರು ಅನ್ನು ಪ್ರೀತಿಸಬೇಕು ನೀನು. ಅದೇ ಆತನು ನಮಗೆ ತಿಳಿ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿದರು. ನಂತರ ಮಾತನಾಡಿ, ಜಗತ್ತಿನಲ್ಲಿರುವ ಜನರೆಲ್ಲರ ಕಷ್ಟಗಳನ್ನು ಯೇಸು ಕ್ರಿಸ್ತನು ನನಗೆ ಕೊಡಲಿ. ಜನರಿಗೆ ಯಾವುದೇ ಕಷ್ಟಗಳನ್ನು ನೀಡಬಾರದು. ಇಡೀ ಜಗತ್ತಿನ ಜನರೆಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಜೀವಿಸಲಿ ಎಂದು ಅವರು ದೈವಾಧೀನರಾದರು. ಅವರನ್ನು ಪ್ರತಿದಿನ ಸ್ಮರಿಸುವ ಮೂಲಕ ಅವರ ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕು ಎಂದು ತಿಳಿಸಿದರು. ಎಲ್ಲರಿಗೂ ಸುಖ ಶಾಂತಿಯಿಂದ ಜೀವಿಸಲು ಕೃಪೆ ಅವರ ಮೇಲಿರಲಿ ಎಂದು ಸ್ಮರಿಸಿದರು. ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ನಡೆಸಲಾಯಿತು. ಕ್ಯಾಥೋಲಿಕ್, ಆಗಾಪೆ, ಇನ್ಫೆಂಟ್ ಜೀಸಸ್ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಗಳು ನಡೆದವು. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಚರ್ಚ್ ವಿದ್ಯುತ್ ದೀಪಗಳಿಂದ ಅಲಂಕಾರವಾಗಿತ್ತು. ರವಿ 40,000 ರೂಪಾಯಿಗಳು ಕೊಟ್ಟಿದ್ದಾರೆ. ಗ್ಲಾಡ್ಸ್ಟನ್ ರಾಜ್ ಅವರು 10,000 ರೂಪಾಯಿ ಕೊಟ್ಟಿದ್ದಾರೆ. ಲೇಟ್ ರವೀಂದ್ರ 10,000 ಕೊಟ್ಟಿದ್ದಾರೆ. ಅವರು ಕೂಡಿಸಿದಂಥ ಹಣವನ್ನು ತಂದು ಇವತ್ತು ದೇವರ ಆಲಯಕ್ಕೆ ಆಶೀರ್ವಾದ ಮಾಡಿ ನಡೆಸಲಿ.
ಪ್ರಾರ್ಥನೆ ಮಾಡ. ಪರಿಶುದ್ಧವಾದ ದೇವರೇ, ಮೊದಲಾದ ಸ್ತೋತ್ರ ಸಮಾಧಾನವನ್ನು ನಮಗೆ ಅನುಗ್ರಹಿಸಿ ನಮ್ಮ ಜೀವನದಲ್ಲಿ ಕೇಳಿದ್ದನ್ನೆಲ್ಲ ದೇವರು ನಮ್ಮ ಜೀವನದಲ್ಲಿ ಕಹಿಯಾದಂಥ ಜೀವನವನ್ನು ಹೋಗಲಾಡಿಸಿ ಸಿಹಿಯಾದ ಜೀವನಕ್ಕೆ ನಡೆಸಿ ಕಾಪಾಡಲೆಂಬುದಾಗಿ ಪ್ರಾರ್ಥಿಸಬೇಕಾಗಿದ್ದೇವೆ. ಪವಿತ್ರ ಸಂತ ಕ್ರೈಸ್ತರು ಹುಟ್ಟಿದಂತ ಸಂತ ಮೇರಿ ಮತ್ತು ಸಂತ ಜೋಸೆಫ್ ಸುಪುತ್ರರಾಗಿ ಹುಟ್ಟಿದಂತ ಈ ಪವಿತ್ರ ದಿನದ ಅಂಗವಾಗಿ ಅಲ್ಲಿ ನೋಡಿದಂತ ಈ ಒಂದು ಸಮಾರಂಭದಲ್ಲಿ ಆದಂತ ಎಲ್ಲ ಸಮಸ್ತ ಸಮಾಜದ ಎಲ್ಲ ಸಹೋದರ ಸಹೋದರಿ ಎಲ್ಲರಿಗೂ ಕಳಿಸ್ತಾರೆ. ಎಲ್ಲರಿಗೂ ನಿಜವಾಗ್ಲೂ ಇದು ಪವಿತ್ರವಾದಂತಹ ಹಬ್ಬ. ಯಾಕಂದ್ರೆ ಇಡೀ ಜಗತ್ತಿಗೆ ಶಾಂತಿಯನ್ನು ಕಲಿಸಿಕೊಟ್ಟಂತ ಏಕಮಾತ್ರ ದೇವರು ಸಂತ ಕ್ರೈಸ್ತರು ಅಂತ ಹೇಳಿ ಬಯಸ್ತಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಅವರು ದೈವಾಧೀನರಾದ್ರೂ ಜಗತ್ತಿನ ಜನರೆಲ್ಲ ಕಷ್ಟಗಳು ನನಗೆ ಕೊಡ್ಲಿ ಆ ದೇವರು, ಆದ್ರೆ ನನ್ನ ಜನರಿಗೆ ಯಾವುದು ಕಷ್ಟ ಕೊಡಬಾರ್ದು ಅಂತ ಹೇಳಿ ಜೀವನದುದ್ದಕ್ಕೂ ಕಷ್ಟಗಳನ್ನು ಅನುಭವಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹುಶಃ 30-35 ಆಸುಪಾಸಿನಲ್ಲಿ ಅವರು ದೈವಾಧೀನರಾದ್ರೂ ಬಹುಶಃ ಇವತ್ತು ಪ್ರತಿ ದಿನ ಪ್ರತಿ ಕ್ಷಣ ನಾವು ಅವರನ್ನೆಲ್ಲ ನೆನೆಸ್ತೀವಿ. ಬಹುಶಃ ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ಶಾಂತಿ ಮಂತ್ರ ಪಠಿಸುತ್ತಾ ನಡೆದಾಗ ಬಹುಶಃ ಇವತ್ತು ಕ್ರಿಶ್ಚಿಯನ್ ಸಮಾಜದವರು ಇಡೀ ಜಗತ್ತಿನಲ್ಲಿ ಎಲ್ಲ ಭಾಗದಲ್ಲಿದ್ದಾರೆ. ಎಲ್ಲ ಸಮುದಾಯದವರ ಜೊತೆ ಅತ್ಯಂತ ಅನ್ಯೋನ್ಯತೆಯಿಂದ ಜೀವನ ಮಾಡುವಂತ ಜನಾಂಗ ಇವತ್ತು ಕ್ರೈಸ್ತ ಜನಾಂಗ. ಅಂತ ಕ್ರೈಸ್ತ ಜನಾಂಗಕ್ಕೆ ಪವಿತ್ರವಾದ ಈ ದಿನದಂದು ಆ ಸಂತ ಕ್ರೈಸ್ತನು ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಐಶ್ವರ್ಯ, ಅಂತಸ್ತು ಎಲ್ಲವನ್ನು ಕೊಟ್ಟು ಕರುಣಿಸಲೆಂದು ಸಮಸ್ತ ನನ್ನ ಜೀವನದಿರುವುದಕ್ಕೂ, ಯಾಕಂದ್ರೆ ನನ್ನ ಮೊಟ್ಟ ಮೊದಲನೇ ದೇವರಾಗಿ ನಾನು ಕಂಡಿದ್ದು ಸಂತ ಕ್ರೈಸ್ತನು. ಯಾಕಂದ್ರೆ ನಾವು ಇದೇ ಕ್ರೈಸ್ತ ಮಿಷನರಿ ಸ್ಕೂಲಲ್ಲಿ ಓದಿದಂತ ನಾವು ಇವತ್ತು ಕ್ರೈಸ್ತರು ಎಷ್ಟೊಂದು ಪವಿತ್ರರು ಅಂತ ತಿಳ್ಕೊಳ್ಳುವಲ್ಲಿ ನಾನು ಮೊಟ್ಟ ಮೊದಲನೇದನು
ನನ್ನ ಕೊನೆಯುಸಿರಿನವರೆಗೂ ಈ ಸಮಾಜದ ಎಲ್ಲ ಒಡನಾಡಿಗಳ ಜೊತೆ ಸಹೋದರ ಎಲ್ಲರ ಜೊತೆ ಬಾಳ್ತೇನೆ ಅಂತ ಹೇಳಿ ನನ್ನ ಈ ಮಾತನ್ನು ನಾನು ಕೊಡ್ತೇನೆ. ಈ ಸಂದರ್ಭದಲ್ಲಿ ಚರ್ಚಿನ ಜಿಲ್ಲಾ ಮೇಲ್ವಿಚಾರಕ ಸಿಮೋನ್, ಸ್ಯಾಮ್ಯುಯಲ್ ಪಾಸ್ಟರ್, ಅಬ್ರಹಂ ಪಾಸ್ಟರ್, ರವೀಂದ್ರ ಜಾಲ್ದಾರ್, ನಾಗರಾಜ್, ವೈ ಗೋಪಾಲರೆಡ್ಡಿ, ರವೀಂದ್ರ ಜಾಲ್ದಾರ್, ನಗರಸಭೆ ಸದಸ್ಯ ಲಕ್ಷ್ಮೀ ಸನ್ನಿ ರೊನಾಲ್ಡ್, ಸ್ಟುವರ್ಟ್ ಬಿನ್ನಿ, ಸಮುದಾಯದ ಹಿರಿಯರು, ಮಹಿಳೆಯರು ಸೇರಿದಂತೆ ಅನೇಕರು ಇದ್ದರು. ನಗರದ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ಶತಮಾನೋತ್ಸವ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜಿಸಿರುವುದನ್ನು ಶ್ಲಾಘಿಸಿದರು. ಅಟಲ್ಜಿ ಅವರ ತತ್ವ ಆದರ್ಶಗಳನ್ನು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮೈಗೂಡಿಸಿಕೊಳ್ಳಬೇಕಿದೆ ಎಂದರು. ಸುಮಾರು 10 ಜನ ರಕ್ತದಾನವನ್ನು ಮಾಡಿದರು. ರೋಟರಿ ಜನಸೇವಾ ಪ್ರತಿಷ್ಠಾನ ರಕ್ತ ಭಂಡಾರದವರು ರಕ್ತ ಸಂಗ್ರಹಿಸಿದರು. ನಂತರ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಿಜೆಪಿ ಗಣ್ಯರು ದಿವಂಗತ ವಾಜಪೇಯಿಯವರ ಜೀವನ ಚರಿತ್ರೆಯ ಭಾವಚಿತ್ರಗಳನ್ನು ವೀಕ್ಷಿಸಿದರು. ಅಟಲ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಭಾರತ ರತ್ನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜಯವಾಗಲಿ. ಸರ್ ಅಷ್ಟೇ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತಶತ್ರು ಡಾಕ್ಟರ್ ಇಂದಿನ ಪ್ರಧಾನಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳಷ್ಟು ತಂದುಕೊಟ್ಟು ಜೀವನದಲ್ಲಿ ನನಗಿಂತ ಮೋಸ ಆಗಿರಲಿಲ್ಲ, ನಾನೇನೋ ಭಾರತ ದೇಶದ ಜನತೆಗೆ ಮೋಸ ಮಾಡಿಬಿಟ್ಟೆ ಅನ್ನುವಂಥ ಅವರಲ್ಲಿ ಆತಂಕ ಇತ್ತು. ಆದರೆ ಅವತ್ತಿನ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವಕ್ಕೆ ಬೆಂಬಲ ಕೊಟ್ಟು ಆಲ್ ಪಾರ್ಟಿ ಮೀಟಿಂಗ್ ಮಾಡುವಂಥ ಸಮಯದಲ್ಲಿ ನಮಗೆ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ನೀವು ಏನು ರೀತಿ ತಗೊಳ್ಳಿ ಅಂತ ಹೇಳಿದ್ಮೇಲೆ 21 ದಿನ ಹೋರಾಟ ಮಾಡಿ ಅವತ್ತು ನಮ್ಮ ಭಾರತ ದೇಶದ ಏನು ಸೈನಿಕರಿದ್ರು ಹೋರಾಟ ಮಾಡಿ ಕಾರ್ಗಿಲ್ ಆಕ್ರಮಿಸಿಕೊಂಡಿದ್ದು ಪಾಕಿಸ್ತಾನದವರು ಸಂಪೂರ್ಣ ಮತ್ತು ಮರುವಶಪಡಿಸಿಕೊಂಡಿದ್ರು. ಇತಿಹಾಸದಲ್ಲಿ ಯಾರು ಮರೆಯಲಿಲ್ಲ. ಅವತ್ತು ಅಮೆರಿಕದವರು ಏನೋ ಒಂದು ಡಿಪ್ಲೊಮೆಸಿ ಮಾಡಬೇಕು, ನಮ್ಮ ಇಬ್ಬರ ಮಧ್ಯೆ ರಾಜಿ ಮಾಡಬೇಕು ಅಂತ ಬಂದು ಹೇಳಿದಾಗ ನಮ್ಮ ಪ್ರಧಾನಿಗಳು ಅದಾದ್ಮೇಲೆ ನಾವು ಆಕ್ರಮಿಸಿಕೊಂಡ್ಮೇಲೆ ಮಾಡಿದ್ದೇನೋ ಅವರು ಒಪ್ಕೊಂಡ್ರು. ಆಯ್ತು, ನಾನು ಇನ್ನೂ ದೋಸ್ತಿಗೆ ನಡೀತೀನಿ ಅಂತ ಹೇಳಿದ. ಅದು ಪಾಕಿಸ್ತಾನದವರು ಒಪ್ಕೊಳ್ಳದಿದ್ದಾಗ ಪಾಕಿಸ್ತಾನಕ್ಕೆ ಅಮೆರಿಕದವರು ಎಚ್ಚರಿಕೆ ಕೊಟ್ಟರು, ನಿಮ್ಮ ದೇಶ ಭಾರತ ದೇಶ ಏನಾದರೂ ದಾಳಿ ಮಾಡಿದ್ರೆ 15 ನಿಮಿಷದಲ್ಲಿ ನಿಮ್ಮ ದೇಶ ಸರ್ವನಾಶ ಆಗ್ತದ, ಇದು ನೀವು ತಿಳ್ಕೊಳ್ಳಿ, ಭಾರತ ದೇಶ ಶಕ್ತಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಅವರಿಗೆ ಚೇತಾವಣೆ ಕೊಟ್ಟರು ಪಾಕಿಸ್ತಾನ. ಇವತ್ತು ಅದಾದ್ಮೇಲೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲೂ ಅಟಮ್ ಬಾಂಬ್ ಸಿಡಿಸೋದು ನಾವು ನೋಡಿಲ್ಲ, ಟ್ರಯಲ್ ಮಾಡೋದು ನಾವು ನೋಡಿಲ್ಲ. ಎಲ್ಲೂ ಅಟಮ್ ಬಾಂಬ್ ಪ್ರಾಯೋಗಿಕ
ಬ್ಲಾಸ್ಟ್ಗಳು ನಾವೆಲ್ಲಿ ಮಾಡೋದು ನೋಡಿಲ್ಲ. ಆದ್ರೆ ಅದನ್ನು ಮಾಡಿದಂತೆ ಏಕೈಕ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಯಾರಾದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಹೇಳ್ಬೇಕು. ನಾವು ಪ್ರೋಗ್ರಾಮ್ ಬಿಡಿಸುವ ಮೂಲಕ ಇಡೀ ಜಗತ್ತಿಗೆ ನಾವು ಎಲ್ಲರಲ್ಲಿ ಬಲಿಷ್ಠ ಇದ್ದೀವಿ ಅಂತ ತೋರಿಸಿಕೊಟ್ಟಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವತ್ತು ಅಲ್ಲಿನ ಪ್ರಧಾನಿಗಳು ಮಾತನಾಡಿ ಯಾಕೆ ಹೊರಡಬೇಕು ಅನ್ನೋಷ್ಟರಲ್ಲಿ ಕಾರ್ಗಿಲ್ನಿಂದ ಶುರುವಾಯಿತು. ಕಾರ್ಗಿಲ್ ಯುದ್ಧ ಶುರುವಾಯಿತು. ಬಹುಶಃ ಯಾರು ಇತಿಹಾಸದಲ್ಲಿ ಅನ್ಕೊಂಡಿರಲಿಲ್ಲ. ಮತ್ತು ಅಲ್ಲಿನ ಪ್ರಧಾನಮಂತ್ರಿಗಳಾದ ನವಾಜ್ ಶರೀಫ್ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ನಮ್ಮ ದೇಶ ಕಾರ್ಗಿಲ್ ಇನ್ಕ್ಲೂಷನ್ ಅಂದ್ರೆ ನುಸುಳಿದಾಗ, ಕಾರ್ಗಿಲ್ನಲ್ಲಿ ನುಸುಳಿದಾಗ ನಮ್ಮ ಸೇನೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ತ್ರಿವಿಕ್ರಮ್ ಜೋಶಿ, ಉಟ್ಕೂರು ರಾಘವೇಂದ್ರ, ಬಿ ಗೋವಿಂದ್, ಕೊಟ್ರೇಶ್ ಕೋರಿ, ಜಿ ಶಂಕರ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ಪಲಗುಲ ನಾಗರಾಜ, ವಿಜಯಕುಮಾರ್ ಸಜ್ಜನ್, ನಾಗವೇಣಿ ಸಾಹುಕಾರ್, ಎ ಚಂದ್ರಶೇಖರ್, ಯು ಆಂಜನೇಯ, ಸಂಪತ್ ಕುಮಾರ್, ಮಲ್ಲಿಕಾರ್ಜುನ್ ಜಿ, ತಿರುಮಲ್ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತುಗಳು. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Good tidings we bring to you and your kin. We wish you a Merry Christmas and a Happy. ನಾಡಿನ ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. To you and your kin. We wish you a Merry Christmas and a Happy New Year. Oh, bring us something important. Oh, bring us something important. Oh, bring us something important. And bring it right here. Good tidings we bring to you and your kin. We wish you a Merry Christmas and a Happy New Year. We won't go until we get some. We won't go until we get some. We won't go until we get some. So bring it right here. Good tidings we bring to. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಬಹುರಾಷ್ಟ್ರೀಯ, ಬಹುಧರ್ಮೀಯ, ಬಹುಜನಾಂಗೀಯ, ಬಹುಭಾಷಿಕ ಸಂಸ್ಕೃತಿ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಲು ಹೊರಟಿರುವ ಸಂಘ ಪರಿವಾರದ ಮನುವಾದಿ ಸರ್ಕಾರ ಫಾಸಿಸ್ಟ್ ಮನೋಭಾವನವನ್ನ ಹಿಮ್ಮೆಟ್ಟಿಸಲು ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಅಸ್ತಿತ್ವಕ್ಕೆ ತರಲಾಗಿದ್ದು, ಜನವರಿ 1ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಘಟನೆ ಸಂಚಾಲಕ ಎಂಆರ್ ಭೇರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 50 ಕೋಟಿ ರೂಪಾಯಿ ಹೆಚ್ಚಾಗಿರುವ ಕಾರ್ಮಿಕರನ್ನು ರಕ್ಷಿಸುವ ಬದಲು ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಿ 4 ಸಂಹಿತೆ ರೂಪಿಸಲಾಗಿದೆ. ದೇಶದ ಅರ್ಧದಷ್ಟು ಇರುವ ಮಹಿಳೆಯರ ಮೇಲೆ ನಿತ್ಯವೂ ದೌರ್ಜನ್ಯ, ಅತ್ಯಾಚಾರಗಳು ನಡೆದರೂ ನಿಯಂತ್ರಿಸದೆ ನಿರ್ಲಕ್ಷಿಸಿರುವುದು. ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ರೂಪಿಸಿ ಜಾರಿಗೊಳಿಸಲು ಮೀನಾಮೇಷ ಎಣಿಸುತ್ತಿರುವ ಕೇಂದ್ರ ಸರ್ಕಾರ ಬ್ರಾಹ್ಮಣವಾದಿ ಬಂಡವಾಳಶಾಹಿ ಪರವಾಗಿ ನೀತಿ ರೂಪಿಸಲು ಹೊರಟಿದೆ. ದೇಶದ ಆಸ್ತಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳು ಬಂಡವಾಳಶಾಹಿಗಳ ಕೈಗೆ ನೀಡಿ ಅಸ್ಥಿರಗೊಳಿಸಲಾಗುತ್ತಿದೆ. ಧರ್ಮಾಧಾರಿತವಾದ ನಿಲುವುಗಳನ್ನು ಬೆಂಬಲಿಸುತ್ತಾ ಬರುತ್ತಿದೆ. ಒಂದು ಧರ್ಮವನ್ನು ಪ್ರತಿಪಾದಿಸಿ ಜಾತ್ಯತೀತ ನಿಲುವುಗಳಿಗೆ ವಿರೋಧಿಯಾಗಿ ವರ್ತಿಸುತ್ತಿದೆ. ಮನುವಾದ, ಜಾತಿವಾದವನ್ನು, ಸಂತಾನ ಸಂಸ್ಕೃತಿಯನ್ನು ಬೆಂಬಲಿಸಿ ಸಮಾನತೆ, ಮೀಸಲಾತಿ, ಆಹಾರ ಸಂಸ್ಕೃತಿಯ ಮೇಲೆ ನಿರಂತರವಾಗಿ ದಾಳಿ ನಡೆಸಲಾಗುತ್ತಿದೆ. ಒಂದು ದೇಶ, ಒಂದು ಚುನಾವಣೆ, ಒಂದು ಭಾಷೆಯ ಹೆಸರಿನಲ್ಲಿ ಬಹುಸಂಸ್ಕೃತಿ, ಸಂಸ್ಕೃತಿ, ಭಾಷೆಯ ಮೇಲೆ ದಾಳಿ ನಡೆಸಲಾಗುತ್ತಿದೆ.
ಆರ್ಎಸ್ಎಸ್ಗೆ ಸರ್ಕಾರಿ ನೌಕರರು ಸದಸ್ಯತ್ವ ಪಡೆಯಲು ಇರುವ ನಿರ್ಬಂಧವನ್ನು ರದ್ದುಗೊಳಿಸಿ ಕೇವಲ ಆರ್ಎಸ್ಎಸ್ ಸೇರ್ಪಡೆಗೆ ಅವಕಾಶ ನೀಡಲಾಗಿದೆ. ಪ್ರಧಾನಮಂತ್ರಿ ಸೇರಿದಂತೆ ಅಧಿಕಾರಿಗಳು, ಸಂಸದರು, ಸಚಿವರುಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಿಂದೂ ಮತೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಜಾತ್ಯತೀತ ನಿಲುವುಗಳಿಗೆ ವಿರೋಧ ನಡೆದುಕೊಳ್ಳಲಾಗುತ್ತಿದೆ. ದಮನಿತ ಸಮುದಾಯಗಳ ವಿರೋಧಿಯಾಗಿ ನಡೆದುಕೊಳ್ಳುತ್ತಿರುವ ಬಿಜೆಪಿ ಸರ್ಕಾರದ ವಿರುದ್ಧ ಐಕ್ಯ ಹೋರಾಟ ನಡೆಸಲು ಎಲ್ಲ ಜೀವಪರ ಸಂಘಟನೆಗಳು ಒಗ್ಗೂಡಿ ಹೋರಾಟ ನಡೆಸಲಾಗುತ್ತದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ವಿವಿಧ ಸಂಘಟನೆಗಳು ಭಾಗವಹಿಸಲಿವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಹೋಬಳಿ ಮಟ್ಟದಲ್ಲಿಯೂ ಸಂಘಟನೆ ಬಲಗೊಳಿಸಿ ಹಿಂದುತ್ವ ಶಕ್ತಿಗಳ ವಿರುದ್ಧ ಹೋರಾಟ ರೂಪಿಸಲಾಗುತ್ತದೆ. ಇತ್ತೀಚೆಗೆ ಆರ್ ಮಾನಸಯ್ಯ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ನಡೆದಿರುವ ಹೋರಾಟವೇ ಫಾಸಿಸ್ಟ್ ಶಕ್ತಿಗಳ ನಿದರ್ಶನವಾಗಿದೆ. ಎಲ್ಲ ಹಂತದಲ್ಲಿಯೂ ನಡೆಯುತ್ತಿರುವ ಸಂವಿಧಾನ ವಿರೋಧಿ ಬೆಳವಣಿಗೆಗಳ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಎಂದರು. ನಡೆದಿರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಕಿಂಚಿತ್ತೂ ಮಾತಾಡದೆ ಮೌನ ವಹಿಸತಕ್ಕಂಥ ರೀತಿ ಮತ್ತು ಆ ಮಹಿಳೆಯರ ದೌರ್ಜನ್ಯಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥದ್ದು, ಮಹಿಳೆಯರನ್ನು ಅವಮಾನಿಸತಕ್ಕಂಥದ್ದು ಈ ಒಂದು ಫ್ಯಾಸಿಸ್ಟ್ ಶಕ್ತಿಯ ಒಂದು ಸ್ವರೂಪವಾಗಿ ಕಾಣಬಹುದಾಗಿದೆ. ಹಾಗೇನೆ ಜನರನ್ನ ಮತೀಯ ಭಾವನೆಗಳಿಗೆ, ಮತೀಯ ಕಾರ್ಯಕ್ರಮಗಳಲ್ಲಿ ಆಡಳಿತ ನಡೆಸತಕ್ಕಂಥ ಸರ್ಕಾರಗಳು ಒಂದು ಏನು ಜಾತ್ಯತೀತ ಮೌಲ್ಯಗಳನ್ನು ಅಳವಡಿಸಿಕೊಳ್ಳತಕ್ಕಂಥ ಸರ್ಕಾರ ಯಾವುದೇ ಧರ್ಮದ ಪರವಾಗಿ ಧರ್ಮದ ಒಂದು ನಿರ್ದೇಶನದಂತೆ ನಡೆಯಲಾದಂತ ವ್ಯವಸ್ಥೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಜಾತ್ಯತೀತ ಮನೋಭಾವವನ್ನು ಹೊಂದಬೇಕಾಗಿರ್ತಕ್ಕಂಥ ಸರ್ಕಾರ ಮತೀಯ ಕಾರ್ಯಕ್ರಮಗಳಲ್ಲಿ ಮಂತ್ರಿಗಳು, ಪ್ರಧಾನ ಏನು ಮುಖ್ಯಸ್ಥರಾಗಿರ್ತಕ್ಕಂಥ ಪಾರ್ಟಿಯ ಮುಖ್ಯಸ್ಥರು ಸಹ ಮತೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂಥದ್ದು, ಮತೀಯ ಭಾವನೆಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥದ್ದು, ಜಾತ್ಯತೀತ ಮೌಲ್ಯವನ್ನು ಧಿಕ್ಕರಿಸತಕ್ಕಂಥದ್ದು, ಒಟ್ಟಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧಿಕ್ಕರಿಸತಕ್ಕಂಥದ್ದು ಇದು ಫ್ಯಾಸಿಸ್ಟ್ ಮನೋಭಾವ ಅನ್ನೋದನ್ನ ನಾವು ಗುರುತು ಹಚ್ಚಬೇಕಾಗ್ತದ. ಹಂಗೇನೆ ಈ ದೇಶದಲ್ಲಿ ಬಹುಧರ್ಮೀಯರು, ಬಹು ಭಾಷಿಕರು, ಬಹು ಸಂಸ್ಕೃತಿಯ ಜನ ಇದ್ದಾಗೂ ಸಹ ಅದನ್ನ ಒಂದು ದೇಶ ಒಂದು ಚುನಾವಣೆ ಅನ್ನೋದ್ರ ಮೂಲಕ, ಒಂದು ದೇಶ ಒಂದೇ ಸಂಸ್ಕೃತಿಯ ಅನ್ನೋದ್ರ ಮೂಲಕ ಈ ಬಹು ಸಂಸ್ಕೃತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧಿಕ್ಕರಿಸತಕ್ಕಂಥ ಶಕ್ತಿಗಳು ಹೆಚ್ಚಾಗಿರೋದ್ರಿಂದ ನಾವು ಈ ದೇಶದ ಸಾಮಾನ್ಯ ನಾಗರಿಕರಾಗಿ ಏನು ಫ್ಯಾಸಿಸ್ಟ್ ಶಕ್ತಿಯ ಕೈಗಳಲ್ಲಿದ್ದೀವಿ ಅದನ್ನು ಧಿಕ್ಕರಿಸತಕ್ಕಂಥ ತಿಳುವಳಿಕೆಯನ್ನು ಕೊಡಬೇಕನ್ನೋ ಕಾರಣಕ್ಕಾಗಿ ಮತ್ತು ಈ ದೇಶದಲ್ಲಿ ಸರ್ಕಾರದ ಪ್ರತ್ಯೇಕ ಏನು ವಿಶೇಷ ಪ್ರತ್ಯೇಕ ಏನು ಅಟೋನಮಿ ಬಾಡಿಗಳಿದ್ದಾವ, ಅದು ಇಡಿ ಇರ್ಬೋದು, CBI ಇರ್ಬೋದು ಮತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು, ಈ ತರದನ್ನ ಸರ್ಕಾರ ತನ್ನ ಇಚ್ಛಾನುಸಾರವಾಗಿ ಬಳಸಿಕೊಳ್ಳೋದ್ರ ಮೂಲಕ ಈ ಗಣತಂತ್ರ ವ್ಯವಸ್ಥೆಗೆ ಒಂದು ಧಕ್ಕೆಯನ್ನು ತರ್ತಕ್ಕಂಥದ್ದೆಲ್ಲ ನಡೀತಾ ಇದೆ. ಹಾಗಾಗಿ ಫ್ಯಾಸಿಸ್ಟ್ ವಿರೋಧಿ ಶಕ್ತಿ ಬಹಳ ಒಂದು ಸರ್ಕಾರದ ಒಂದು ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಅದು ಬಲಿಷ್ಠವಾಗಿ ಬೆಳೆದಿದೆ. ಹಾಗಾಗಿ ಜನರನ್ನ ಒಗ್ಗೂಡಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳತಕ್ಕಂಥದ್ದು, ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿತಕ್ಕಂಥದ್ದು, ಈ ದೇಶದ ರೈತರ, ದಲಿತರ, ಕಾರ್ಮಿಕರ ಹಕ್ಕುಗಳನ್ನ ಎತ್ತಿ ಹಿಡಿಯಲಿಕ್ಕೆ ಫ್ಯಾಸಿಸ್ಟ್ ಶಕ್ತಿಯನ್ನು ವಿರೋಧಿಸಿದ ಹೊರತು ನಮಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ಮನವರಿಕೆಯನ್ನು ಮಾಡ್ಕೊಂಡಿರ್ತಕ್ಕಂಥ ರಾಯಚೂರಿನ ಎಲ್ಲಾ ಜೀವಪರ ಸಂಘಟನೆಗಳು ಸೇರಿಕೊಂಡು ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಅನ್ನುವಂಥ ಒಂದು ಐಕ್ಯ ಒಕ್ಕೂಟವನ್ನ ನಾವು ಮಾಡ್ಕೊಂಡಿದ್ದೀವಿ. ಅದರ ಭಾಗವಾಗಿ ಇವತ್ತು ಪ್ರೆಸ್ ಮೀಟ್ ಇದೆ. ಮುಂದಿನ ಹಂತದಲ್ಲಿ ವರ್ಷದ ಮೊದಲ ದಿನ ಅದು ಜನವರಿ 1ರಂದು ದೊಡ್ಡ ಒಂದು ಬೃಹತ್ ಪ್ರಮಾಣದ ಒಂದು ಸಮಾವೇಶವನ್ನ ಹಮ್ಮಿಕೊಳ್ಳೋದ್ರ ಮೂಲಕ, ಹೋರಾಟವನ್ನ ಹಮ್ಮಿಕೊಳ್ಳೋದ್ರ ಮೂಲಕ ನಾವು ಫ್ಯಾಸಿಸ್ಟ್ ವಿರೋಧಿ ಏನು ಎಚ್ಚರಿಕೆಯನ್ನ, ಜನರಿಗೆ ತಿಳುವಳಿಕೆಯನ್ನು ಕೊಡತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಫ್ಯಾಸಿಸ್ಟ್ ಶಕ್ತಿಯನ್ನು ಸೋಲಿಸಲಿಕ್ಕೆ ನಾವು ಸಜ್ಜುಗೊಳ್ತಕ್ಕಂಥ ಅನಿವಾರ್ಯತೆ ಇದೆ ಅನ್ನೋದನ್ನ ಮನಗಂಡಿರ್ತಕ್ಕಂಥ ಈ ಒಂದು ಜನತಾರಂಗ ಈಗ ಕಾರ್ಯಕ್ರಮವನ್ನು ಶುರು ಮಾಡಿದೆ. ಆ ಮೂಲಕ 1ನೇ ತಾರೀಕಿಗೆ ಐತಿಹಾಸಿಕವಾದಂಥ ಭೀಮಾ ಕೋರೆಗಾಂವ್ ನಡೆದಿರ್ತಕ್ಕಂಥ ಒಂದು ಸ್ಮರಣೆಯ ದಿನವನ್ನ ಫ್ಯಾಸಿಸ್ಟ್ ವಿರೋಧಿ ಕಾರ್ಯಕ್ರಮವಾಗಿ ಮಾಡುವುದರ ಮೂಲಕ ಅದನ್ನ ರಾಷ್ಟ್ರಪತಿಗಳಿಗೆ ಈ ಶಕ್ತಿಗಳ ಹಿಂಬಡಿಸಲಿಕ್ಕೆ ಒಂದು ಮನವಿಯನ್ನು ಕೊಡ್ತಕ್ಕಂಥ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ನಮ್ಮ ಜಿಲ್ಲೆ ಎಲ್ಲಾ ಸಂಘಟನೆಗಳ ಕಾರ್ಯಕರ್ತರು, ಮುಖಂಡರು ಭಾಗವಹಿಸ್ತಾರ. ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಜಿಲ್ಲೆಯ ಎಲ್ಲಾ ಜನಪರ ಸಂಘಟನೆಗಳು ಮತ್ತು ಕಾರ್ಯಕರ್ತರಿಗೆ ಮನವಿ ಮಾಡಿಕೊಳ್ತೀವಿ. 1ನೇ ತಾರೀಕಿಗೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು.
ಫ್ಯಾಸಿಸ್ಟ್ ವಿರೋಧಿ ಶಕ್ತಿಯನ್ನ ನಾವು ಪ್ರದರ್ಶನ ಮಾಡತಕ್ಕಂಥ ಅನಿವಾರ್ಯತೆ ಇದೆ. ಈಗ ಬಿಟ್ಟರೆ ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, ಜಿ ಅಮರೇಶ್, ಎಂ ಗಂಗಾಧರ, ಭಾಸ್ಕರ್, ನಿರಂಜನ್, ಷಣ್ಮುಖಪ್ಪ ಗಂಟಿ ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ 100ನೇ ಜನ್ಮದಿನೋತ್ಸವ ಹಾಗೂ ಸುಶಾಸನ ದಿನಾಚರಣೆ ಕಾರ್ಯಕ್ರಮವನ್ನು ರಾಯಚೂರು ಗ್ರಾಮೀಣ ಬಿಜೆಪಿ ವತಿಯಿಂದ ಕಮಲಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಶತಾಯುಷಿ ತಾಯಿ ಮರಿಯಮ್ಮ ಅವರನ್ನು ವೇದಿಕೆಯತ್ತ ಕರೆದ ತಿಪ್ಪರಾಜು ಕಾರ್ಯಕ್ರಮದ ಉದ್ಘಾಟನೆ ಅವರ ಕೈಯಿಂದ ನೆರವೇರಿಸಿದರು. ಇದಕ್ಕೂ ಮೊದಲು ಗ್ರಾಮಕ್ಕೆ ಆಗಮಿಸಿದ ಮಾಜಿ ಶಾಸಕ ತಿಪ್ಪರಾಜು ಅವರನ್ನು ಡೊಳ್ಳು ವಾದ್ಯಗಳೊಂದಿಗೆ ಸ್ವಾಗತಿಸಿದ ಗ್ರಾಮಸ್ಥರು ವಾಜಪೇಯಿಯವರ ಜನ್ಮದಿನದ ಪ್ರಯುಕ್ತ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜು ಹವಲ್ದಾರ್, ಮಂಡಲ ಅಧ್ಯಕ್ಷ ಶಂಕರಗೌಡ ಮಿರ್ಜಾಪುರ್, ಮಾಜಿ ಎಪಿಎಂಸಿ ಅಧ್ಯಕ್ಷ ಅಚ್ಯುತ್ ರೆಡ್ಡಿ, ಮುಖಂಡರಾದ ಮಲ್ಲಿಕಾರ್ಜುನ್ ಉಡುಮಗಲ್, ವರಪ್ರಸಾದ್ ರೆಡ್ಡಿ, ವೀರಯ್ಯಸ್ವಾಮಿ ಆಶಾಪುರ, ಸಿದ್ದನಗೌಡ ನೆಲೆಹಾಳ್, ಉರ್ಕುಂದಪ್ಪ ನಾಯಕ್ ಮಟಮಾರಿ, ಮಹಾಂತೇಶ್ ಮುಕ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಜೆಪಿ ಬೂತ್ ಅಧ್ಯಕ್ಷ ನರಸಿಂಹ ಅಂಗಡಿ ಅವರ ಮನೆಗೆ ತೆರಳಿದ ನಾಯಕರು ಬೂತ್ ಅಧ್ಯಕ್ಷರ ಮೇಲೆ ಬಿಜೆಪಿಯ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮ ಸಂಪನ್ನಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಣೆ, ಯೇಸುವಿನ ಸಂದೇಶ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್. ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿ ಜನ್ಮದಿನ, ರಕ್ತದಾನ ಶಿಬಿರ, ಅಜಾತಶತ್ರು ವಾಜಪೇಯಿ ರಾಜಕೀಯ ಪ್ರೇರಣೆ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕೇಂದ್ರ ಬಿಜೆಪಿ ಸರ್ಕಾರದಿಂದ ಮನುವಾದಿ, ಸಂವಿಧಾನ ವಿರೋಧಿ ಧೋರಣೆ. ಜನವರಿ 1ರಂದು ಪ್ರತಿಭಟನೆ. ಎಂಆರ್ ಭೇರಿ. ಕಮಲಾಪುರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಶತಾಯುಷಿ ಚಾಲನೆ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.